ಬೆವರು ನೀರಂತೂ ಕುಡಿತಾ ಇದೆ. ಯಪ್ಪ ಬೇರೆ ಏನು ಮೇಕಪ್ ಮಾಡಿದ್ರು ಕುಡಿತಾ ಇಲ್ಲ. ನೋಡಿ ಫ್ರೆಂಡ್ಸ್, ದಿಸ್ ಇಸ್ ಮೈ ನ್ಯೂ ಸ್ಯಾರಿ. ರತನ್ ಸಿಲ್ಕಲ್ಲಿ ತಗೊಂಡಿರೋದು. ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಯಾವುದೋ ಒಂದು ತೀರ ತಡೆಯ ನೋಡ. ಕೈ ಆಗದು ಅಡಿಕೆ ಬಂದ. ನಮಸ್ತೆ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ನೆನ್ನೆ ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಮತ್ತು ನೀವು ಯಾರಾದರೂ ನೆನ್ನೆ ಲಾಗ್ ನೋಡಿಲ್ಲ ಅಂದರೆ ನನ್ನ ಚಾನಲ್ನ ವಿಸಿಟ್ ಮಾಡಿ ನೋಡಿ. ಇವಾಗ ಗೃಹ ಪ್ರವೇಶಕ್ಕೆ ಹೋಗೋಣ ಅಂತ ರೆಡಿ ಆಗ್ತಾ ಇದ್ದೀವಿ. ಬೋಟ್ ರೆಡಿಯಾಗಿ ಒಂದಷ್ಟು ಕ್ಲಿಪ್ಪಿಂಗ್ಸ್ನ ತಗೊಳ್ತಾ ಇದ್ದೀನಿ. ಸಿಕ್ಕಾಬಟ್ಟೆ ಶೆಕೆ, ಬಿಸಿಲಂತೂ ಇದ್ದೇ ಇದೆ. ನಾವಿವತ್ತಿದ್ದೀವಿ ಸುಳ್ಯದಲ್ಲಿ. ಮಂಗಳೂರಲ್ಲಿ ಒಂದು ಗೃಹ ಪ್ರವೇಶ ಇದೆ ಅಂತ ಹೇಳದ್ನಲ್ವಾ, ಹಾಗಾಗಿ ಇಲ್ಲಿಗೆ ಬಂದಿದ್ದೀವಿ. ನನ್ನ ಕಸಿನ್ ಸಿಸ್ಟರ್ ಅಶ್ವಿನಿ ಅವ್ರದ್ದು ಗೃಹ ಪ್ರವೇಶ ಇದೆ. ಸೊ ಅಲ್ಲಿಗೆ ಹೋಗೋಣ ಅಂತ ಎಲ್ಲ ರೆಡಿ ಆಗಿದ್ದೀವಿ. ನಾನು ನನ್ನ ಹಸ್ಬೆಂಡ್ ಔಟ್ಲುಕ್ ಇದು. ಆ್ಯಕ್ಚುಲಿ ಪಿಂಕ್ ಆ್ಯಂಡ್ ಆರೆಂಜ್ ಸ್ಯಾರಿನ ಹಾಕ್ಕೊಂಡಿದ್ದೀನಿ. ಎಷ್ಟು ರೆಡಿ ಆದ್ರೂ ಕ್ರೀಮು ಪೌಡ್ರು ಏನು ಹಚ್ಕೊಂಡು ಫೌಂಡೇಶನ್ ಎಲ್ಲ ಕಾಂಪ್ಯಾಕ್ಟ್ ಎಲ್ಲ ಹಚ್ಕೊಂಡ್ರು 5 ನಿಮಿಷಕ್ಕೆ ನೀರಾಗಿ ಹರಿತಾ ಇದ್ವಿ. ಶೆಕೆ ಅಷ್ಟು ಬರ್ತಾ ಇತ್ತು. ಒಂದೊಂದ್ಸತಿ ಅಂತೂ ನಮ್ಮೂರೇ ಚಂದ ನಮಗೆ ಅಂತ ಅನ್ಸುತ್ತೆ. ಆದರೂ ಈ ಗ್ರೀನರಿ ಎಲ್ಲ ನೋಡಿದಾಗ ಒಂಥರ ಸಖತ್ ಖುಷಿ ಆಗ್ತಾ ಇತ್ತು. ನಾವು ರೆಡಿ ಆಗಾದ್ಮೇಲೆ ಫೋಟೋಸ್ ತಗೊಳ್ಳೋಣ ಅಂತ ಕೆಳಗಡೆ ಇಳ್ದಿದ್ದೀವಿ ಹೋಟೆಲಿಂದ. ಹಿಂದೆನೇ ಬ್ಯಾಕ್ ಸೈಡು ಗ್ರೀನರಿ ಎಲ್ಲ ತುಂಬ ಚೆನ್ನಾಗಿತ್ತು. ಸೊ ರೆಡಿ ಆದಮೇಲೆ ಎಲ್ಲ ಲೇಡೀಸ್ದು ಒಂದೇ ಒಂದು ಕ್ರೇಜ್ ಅಂತಲೇ ಹೇಳ್ಬೋದು, ಎಲ್ಲರೂ ಫೋಟೋಸ್ ತಗೊಳ್ಳೋದು. ಹಂಗಾಗಿ ನಾವು ಫೋಟೋಸ್ನ ತಗೊಳ್ತಾ ಇದ್ವಿ. ನಾನಿಲ್ಲಿ ಒಂದು ಜುಮ್ಕಾನ ಹಾಕ್ಕೊಂಡಿದ್ದೀನಿ, ಅದ್ರ ಜೊತೆಗೆ ಒಂದು ಚೋಕರ್ ಸೆಟ್ನ ಹಾಕ್ಕೊಂಡಿದ್ದೆ. ಅದನ್ನು ಕೂಡ ತೋರಿಸ್ದೆ. ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಸೊ ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಂಡಾದ್ಮೇಲೆ ಇವಾಗ ಗೃಹ ಪ್ರವೇಶಕ್ಕೆ ಹೋಗೋಣ ಅಂತ. ಸುಳ್ಯದಿಂದ ಒಂದು 20 ಕಿಲೋಮೀಟರ್ಸ್ ಆಗುತ್ತೆ. ಅಲ್ಲಿಗೆ 20 ಅನ್ಸತ್ತೆ. ಸೊ ನನಗೂ ಗೊತ್ತಿಲ್ಲ. ಅವರು ಬಂದು ಐವರ್ನಾಡು ಅಂತ, ದಂಪಾಂಡಿ ಐವರ್ನಾಡು. ಸೊ ಅಲ್ಲಿ ಇರೋದು ಅವ್ರ ಮನೆ. ಆ್ಯಕ್ಚುಲಿ ಅವರಿರೋದು ಬ್ಯಾಂಗ್ಳೂರಲ್ಲಿ, ಬಟ್ ಮನೆ ಕಟ್ಸಿರೋದು ಇಲ್ಲಿ ಕಟ್ಸಿದ್ದಾರೆ. ಅಲ್ಲಿಗೆ ಅಂತ ಹೋಗ್ತಾ ಇದ್ದೀವಿ. ಇದೇ ಮನೆಯ ಗೃಹ ಪ್ರವೇಶಕ್ಕೆ ನಾವು ಬಂದಿರೋದು. ಹೋದ ತಕ್ಷಣ ನಮಗೆ ಮಂಗಳೂರು ಬೋಂಡ ಮತ್ತು ಕಾಫಿ ಕೊಟ್ಟರು. ಸೊ ಎಲ್ಲ ಕುಡ್ಕೊಂಡು ತಿಂದು ಇವಾಗ ಒಳಗಡೆ ಹೋಗ್ತಾ ಇದ್ದೀವಿ. ಸೊ ಇದೇ ಮನೆ. ಮನೆ ಮಾತ್ರ ತುಂಬ ಚೆನ್ನಾಗಿ ಕಟ್ಸಿದ್ದಾರೆ. ಎಷ್ಟು ದೊಡ್ಡ ಮನೆ ಕಟ್ಸಿದ್ದಾರೆ. ಅಲ್ಲಿರೋ ಇದನ್ನ ನೋಡಿ, ತುಳಸಿ ಕಟ್ಟೆ, ಅದನ್ನು ಅಷ್ಟೇ. ಆಮೇಲೆ ಒಳಗಡೆ ಎಂಟ್ರಿ ಆದ್ವಿ, ತೋರಿಸ್ತೀನಿ. ಗೃಹ ಪ್ರವೇಶಕ್ಕೆ ಒಳಗಡೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಅವರು. ನಾವು ಪಿಂಕ್ ಆ್ಯಂಡ್ ಗ್ರೀನ್ ಸ್ಯಾರಿ ಹಾಕಿರೋದು ನನ್ನ ಕಸಿನ್ನು ಅಶ್ವಿನಿ ಅಂತ. ಆಶಾ ಇದ್ದಾಳಲ್ಲ, ನನ್ನ ಕೋ ಸಿಸ್ಟರು, ಅವರ ತಂಗಿ. ಸೊ ಎಲ್ಲರೂ ನಮ್ಮನ್ನ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ತುಂಬ ಖುಷಿಯಾಯಿತು. ದೇವ್ರ ಮನೆ ಕಾನ್ಸೆಪ್ಟ್ ಒಂದು ತಗೊಂಡಿದ್ದಾರೆ. ಎಷ್ಟು ಚೆನ್ನಾಗಿದೆ ಅಂದರೆ ಸಿಕ್ಕಾಬಟ್ಟೆ ಚೆನ್ನಾಗಿದೆ. ತುಂಬ ದೊಡ್ಡದು, ಒಂದು 10 ಜನ ಕೂತ್ಕೊಂಡು ಪೂಜೆ ಮಾಡ್ಬೋದು ಆ ಥರ ದೇವ್ರ ಮನೆ. ಆ ವುಡ್ಡಲ್ಲಿ ಫಿನಿಶಿಂಗ್ ಎಲ್ಲ ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ. ಅದೊಂದು ನನಗೆ ತುಂಬಾ ಇಷ್ಟ ಆಯಿತು. ಆಮೇಲೆ ಕಿಚನಿಗೆ ಪಿಂಕ್ ಆ್ಯಂಡ್ ಬ್ಲ್ಯಾಕ್ ಕಾಂಬಿನೇಷನಲ್ಲಿ ತೊಗೊಂಡವ್ರೆ. ಸೊ ಈ ಥರ ಇದೆ ಕಿಚನ್ನು ನೋಡಿ. ಮೇಲ್ಗಡೆನೂ ವಾರ್ಡ್ರೋಫು ಮೇಲೆ, ಆಮೇಲೆ ಅಲ್ಲೇ ಬಾಕ್ಸ್ ಸಿಸ್ಟಮು. ಸೊ ಇಲ್ಲಿ ಪಕ್ಕದಲ್ಲೇ ಸುಮ್ಮನೆ ಹಾಗೆ ಒಂದು ಹ್ಯಾಂಡ್ ವಾಶ್ ಎಲ್ಲ ಹಾಕ್ಕೊಂಡಿದ್ದಾರೆ. ಡೋರು ಒಂಥರ ಡಿಫ್ರೆಂಟ್ ಆಗಿದೆ. ಎಲ್ಲದೂ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಫುಲ್ ವುಡ್ ಕಲರ್ ತೊಗೊಂಡಿದ್ದಾರೆ ಇಡೀ ಮೇಲ್ಗಡೆ ರೂಮಿಗೆ. ಆಮೇಲೆ ಅಟ್ಯಾಚ್ ಟಾಯ್ಲೆಟ್ನ ಮಾಡಿದ್ದಾರೆ. ಸೊ ಅದು ಅಷ್ಟೇ. ಏನೋ ಒಂಥರ ತುಂಬಾ ಚೆನ್ನಾಗಿ ಯುನೀಕಾಗಿ ಮಾಡಿದ್ದಾರೆ. ಮನೆ ಅಂತೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೊ ದೊಡ್ಡ ಮನೆ. ಇಲ್ಲಿ ಸೈಟ್ ಅಲ್ಲ, ಇದು ಊರಲ್ಲಿ ಕಟ್ಟಿರೋದಲ್ವಾ. ಸೊ ಹಾಗಾಗಿ ಅವ್ರಿಗೆ ಅಗಲವಾಗಿ ಜಾಗನ ತಗೊಂಡು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ನಾವು ಎಲ್ಲ ನೋಡ್ತಾ ಇದ್ವಿ, ನಾನು ನನ್ನ ಹಸ್ಬೆಂಡು ಇಬ್ರು. ಇದು ಚೆನ್ನಾಗಿದೆ, ಆಗಿದೆ, ಹೀಗಿದೆ ಅಂದ್ಕೊಂಡೆಲ್ಲ ಡಿಸ್ಕಸ್ ಮಾಡ್ಕೊಂಡು ನೋಡ್ತಾ ಇದ್ವಿ. ಇದು ಗ್ರೌಂಡ್ ಆಯಿತು. ಇವಾಗ ಇದು ಡೂಪ್ಲೆಕ್ಸ್ ಮನೆ ಆಗಿರೋದ್ರಿಂದ ಮೇಲ್ಗಡೆ ಫಸ್ಟ್ ಫ್ಲೋರಿಗೆ ಹೋಗೋಣ. ಸೊ ಇದು ಅಷ್ಟೇ, ಹತ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲೇ ಎಲ್ಲ ಕಡೆನೂ ಪೇಂಟಿಂಗ್ ಅಂತೂ ಸಕ್ಕತ್ತಾಗಿ ಮಾಡಿದ್ದಾರೆ. ಲೈಟ್ ಕಲರಲ್ಲಿ ಗೋಲ್ಡ್ ಕಾಂಬಿನೇಷನ್ ಎಲ್ಲ. ಆಮೇಲೆ ಇಲ್ಲೊಂದು ಲೈಟ್ ಹಾಕಿದ್ರು, ಅದಂತೂ ನಂಗೆ ಸಖತ್ ಇಷ್ಟ ಆಯಿತು. ಏನೋ ಒಂಥರ ಆ ಮನೆಗೆ ಅದೇ ಲುಕ್ ಅಂತ ಅನ್ನಿಸ್ತಾ ಇತ್ತು. ಆಲ್ರೆಡಿ ಮಸ್ಕಿಟೋಸು ಇದೆ ಅಂತ ಮಸ್ಕಿಟೋ ವಿಂಡೋ ಕೂಡ ಹಾಕಿದ್ದಾರೆ. ಡೋರು ಇವನೇನೆ, ತನ್ಮಯಿ ಅಂತ. ಸೊ ನನ್ನ ಕಸಿನ್ ಅವ್ರ ಮಗ. ಇವರೆಲ್ಲರೂ ಬ್ಯಾಂಗ್ಳೂರಲ್ಲಿ ಇರೋದು, ಬಟ್ ಇಲ್ಲಿ ಮನೆ ಕಟ್ಸಿದ್ದಾರೆ ಅವರಿಗೆ.
ಇದು ಅಡುಗೆ ಮಾಡೋದು ಒಲೆ. ಅದೇ ತೆಗಿರಪ್ಪ ಅನ್ಸುತ್ತೆ. ಓ ಇಲ್ಲಿ ಹೊಗೆ ಬರೋದಕ್ಕಿಂತ ತೂತ ಮಾಡಿದ್ದಾರೆ. ಹಿಂಗೆ ಇಟ್ಬಿಟ್ಟು ಹೊಗೆ ಒಳಗಡೆ ಆಚೆ ಹೋಗುತ್ತೆ ಅನಿಸುತ್ತೆ. ಇದು ಪಾತ್ರೆ ಇಟ್ಬಿಟ್ಟು ಮಾಡೋದಕ್ಕೆ. ಓಕೆ, ಏನೋ ಡಿಫ್ರೆಂಟ್ ಆಗುತ್ತೆ. ಇಲ್ಲಿ ಬೇಕು ಅಂದರೆ ಇದು ಇದು ಬೆಂಕಿ ಬರೋದಕ್ಕೆ, ಬೇಡ ಅಂದರೆ ಇದಕ್ಕೆ ಮಾತ್ರ ಹೋಗ್ತಾ ಇರುತ್ತೆ. ಹಾಂ, ಇದಕ್ಕೂ ಬೇಕು ಅಂದರೆ ಸೌದೆ ಮಾತ್ರ ಇಲ್ಲಿ ಸೌದೆ ಎಲ್ಲ ಇಲ್ಲೂ ಒಂದು ಹಿಂಗೆ ಬರುತ್ತೆ. ಇದು ಬೇಕು ಅಂದರೆ ಇಷ್ಟಕ್ಕೆ ಮಾತ್ರ. ಇಲ್ಲಿ ಮುಚ್ಚಿದ್ರೆ ಇದಕ್ಕೆ ಬರಲ್ಲ. ಈ ಥರದ್ದು ಇಲ್ಲ ಇಲ್ಲಿ, ಅದು ಹೋಗೈತೆ. ಈಗ ಇದನ್ನು ತೆಗೆದ್ರೆ ಇದೇ ಊರಿ ಇಲ್ಲಿ ಮೇಲ್ಗಡೆ ಫಸ್ಟ್ ಫ್ಲೋರಿಂದ ಬಾಲ್ಕನಿ ಇದೆ. ಸೊ ಅದಂತೂ ತುಂಬಾನೇ ಚೆನ್ನಾಗಿದೆ, ದೊಡ್ಡದು. ಸೊ ಸುತ್ತ ಬೆಟ್ಟ ಗುಡ್ಡ ಆ ಥರ ಇದೆ. ಮಧ್ಯದಲ್ಲಿ ಬಂದು ಮನೆ ಇರೋದು ಇವ್ರದ್ದು. ತುಂಬ ಚೆನ್ನಾಗಿದೆ, ಫುಲ್ಲು ಗ್ರೀನರಿ, ತೆಂಗು, ಅಡಿಕೆ, ಮೆಣಸು, ಏಲಕ್ಕಿ, ಆಮೇಲೆ ಇದೇನಪ್ಪ ಕಾಫಿ, ರಬ್ಬರು, ಪ್ರತಿಯೊಂದು ಇದೆಯಂತೆ ಇವ್ರದ್ದು. ಅದನ್ನೆಲ್ಲ ನೋಡ್ತಾ ಇದ್ವಿ. ಸೊ ಅದಂತೂ ನಂಗೆ ಸಖತ್ ಇಷ್ಟ ಆಯಿತು. ಮೇಲೆ ಕೂತ್ರೆ ಅಟ್ಮಾಸ್ಫಿಯರ್ ಒಂಥರ ಚೆನ್ನಾಗಿ ಅನಿಸ್ತಾ ಇತ್ತು. ಬಟ್ ಶೆಕೆ ಇತ್ತು ಅಂತ ನಾವು ಎಲ್ಲರೂ ಫ್ಯಾಮಿಲಿಯವರು ಹೋಗಿರೋರು ಎಲ್ಲಾರು ಇಲ್ಲೇ ಕುತ್ಕೊಂಡು ಮಾತಾಡ್ತಾ ಇದ್ವಿ. ಮಕ್ಕಳು ಫೋನ್ ನೋಡ್ಕೊಂಡು ಕುತ್ಕೊಂಡಿದ್ರು. ಅವರು ಪೂಜೆ ಪಾಡಿಗೆ ಅವ್ರ ಪೂಜೆನಲ್ಲಿ ಬ್ಯುಸಿ ಆಗಿರ್ತಾರೆ. ಹಂಗಾದ್ರೂ ಬಂದು ಎಲ್ಲಾರನ್ನೂ ಮಾತಾಡಿಸ್ತಾ ಇದ್ರು ನಮ್ಮನ್ನ. ಸೊ ನಾನೇ ನಾವೆಲ್ಲರೂ ಇಲ್ಲೇ ಕುತ್ಕೊಂಡು ಮಾತಾಡ್ತಾ ಇದ್ವಿ. ಆಮೇಲೆ ಆ ಗ್ರೀನರಿನ ನೋಡೋದಕ್ಕೆ ಒಂಥರ. ಸೊ ಹುಣ್ಣಿಮೆ ಆಗಿರೋದ್ರಿಂದ ಚಂದ್ರ ಕೂಡ ಕಾಣಿಸ್ತಾ ಇತ್ತು. ಎಲ್ಲರೂ ಫುಲ್ ಡಿಸ್ಕಸ್ ಮಾಡಿಕೊಂಡು ನೋಡ್ತಾ ಇದ್ರು. ದಿಶಾಂತು ಲಾಗ್ನ ಮಾಡ್ತಾ ಇದ್ನಲ್ವ, ಎಲ್ಲರೂ ಅವನಿಗೆ ರೇಗಿಸ್ತಾ ಇದ್ರು. ಸೊ ಚೆನ್ನಾಗಿತ್ತು. ಆಮೇಲೆ ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ರಿಪೀಟ್ ನಾವು ರೂಮಿಗೆ ಹೋಗಿ ಮಲ್ಕೊಳ್ಳೋದು. ಇಲ್ಲೆಲ್ಲ ಮಲ್ಕೊಳ್ಳೋದಕ್ಕೆ ಜಾಗ ಎಲ್ಲ ಸೆಟ್ ಆಗಲ್ಲ ಅಂದ್ಬಿಟ್ಟು ರೂಮು ಇಲ್ಲಿಂದ ಒಂದು 10 ಕಿಲೋಮೀಟರ್ಸ್ ಆಗತ್ತಂತೆ. ಆ್ಯಕ್ಚುಲಿ ನಾನು ಆವಾಗಲೇ 20 ಅಂದಲ್ವಾ, 10 ಕಿಲೋಮೀಟರ್ಸ್ ಆಗತ್ತೆ ಇಲ್ಲಿಂದ ಅವ್ರ ಮನೆಗೂ ಮತ್ತು ನಾವು ಮಾಡಿರೋ ರೂಮಿಗೂ. ಅಲ್ಲಿಗೆ ಹೋಗಿ ನೈಟು ಆಲ್ಟ್ ಆಗಿ ಆಮೇಲೆ ಬೆಳಿಗ್ಗೆ ಬನ್ನಿ ಅಂತ ನಮಗೂ ಹೇಳಿದ್ರು. ಸೊ ಹಾಗಾಗಿ ನಾವೆಲ್ಲರೂ ಇಲ್ಲೇ ಕೂತ್ಕೊಂಡಿದ್ದೀವಿ ಸ್ವಲ್ಪ ಹೊತ್ತು. ಹೊರಗಡೆಯಿಂದ ಈ ಥರ ಸ್ವಸ್ತಿಕ್ ಚಿಹ್ನೆನ ಮಾಡಿದ್ದಾರೆ. ಇದು ದೇವ್ರ ಮನೆ. ಒಳಗಡೆ ನೋಡಿದ್ರೆ ದೇವ್ರ ಮನೆಯಿಂದ ಬರುತ್ತೆ. ಹೊರಗಡೆನೆ 2 ಶೋ ಲೈಟ್‌ನ ಹಾಕಿದ್ದಾರೆ. ಈ ಥರ ಇದೆ. ಫುಲ್ಲು ದೊಡ್ಡ ಮನೆ. ಆಮೇಲೆ ದೇವ್ರ ಮನೆ ಕಾನ್ಸೆಪ್ಟು ತುಂಬಾನೇ ಚೆನ್ನಾಗಿದೆ. ಹೊರಗಡೆ ಗಜಲಕ್ಷ್ಮಿನ ಮಾಡಿದ್ದಾರೆ. ಆ ಕಡೆ ಈ ಕಡೆ ಆನೆ, ಸೆಂಟ್ರಲ್ಲಿ ಲಕ್ಷ್ಮಿ. ಹೂವಿಂದ ಡೆಕೋರೇಟ್ ಮಾಡಿದ್ರು. ಪಿಂಕ್ ಆ್ಯಂಡ್ ವೈಟ್ ಕಾಂಬಿನೇಷನ್. ಎಲ್ಲ ಹೂವನ್ನ ಬ್ಯಾಂಗ್ಳೂರಿಂದಾನೇ ತರಿಸಿದ್ದಾರೆ. ಇಲ್ಲಿ ಪಿಕಾಕು ಮತ್ತು ಚಕ್ರ, ಶಂಖ ಚಕ್ರದಿಂದ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲದನ್ನೂ ಟೀ ಕುಡಿದು ಇನ್ನು ಪಾಲಿಷ್ ಆಗಿಲ್ಲ ಇದು. ಸೊ ಇದು ಬೇಗನೆ ಗೃಹಪ್ರವೇಶ ಇಟ್ಕೊಂಡಿದ್ದಾರಲ್ಲ, ಇದೇ ಗೃಹಪ್ರವೇಶ ಆದಮೇಲೆ ಪಾಲಿಷ್ ಎಲ್ಲ ಮಾಡ್ತಾರಂತೆ. ಇದಂತೂ ತುಂಬಾ ಚೆನ್ನಾಗಿದೆ. 4 ಸೈಡು, ಸೊ ಅಲ್ಲ 4 ಸೈಡ್ ಅಲ್ಲ, 3 ಸೈಡು, ಆ ಕಡೆ ಈ ಕಡೆ ಫ್ರಂಟ್ 3 ಸೈಡುನು ಈ ಥರ ಓಪನ್ನು. ದೇವ್ರ ಮನೆ ಅಂತೂ ಎಷ್ಟು ದೊಡ್ಡದಿದೆ ಅಂದರೆ. ಆಮೇಲೆ ಗಣೇಶ ಕೂಡ ಕೆಳಗಡೆನೆ, ಲಕ್ಷ್ಮಿ ಕೆಳಗಡೆ ಗಣೇಶ ಕೂಡ ಇದೆ ಮಾಡಿದ್ದಾರೆ. ಸೊ ಅದು ಹೂವಿಂದ ಕ್ಲೋಸ್ ಆಗಿತ್ತು, ಹಂಗಾಗಿ ನಾನೊಂದು ಕ್ಲಿಪ್ಪಿಂಗ್ನ ತೊಗೊಂಡೆ. ದೇವ್ರ ಮನೆ ಒಳಗಡೆ ಅಂತೂ ಒಂದು ಪೀಠನ ತಂದಿದ್ರು, ಬೆಳ್ಳಿದಂತೆ. ನೋಡಿ ಆವಾಗಲೇ ನಾನು ತೋರಿಸಿದ್ನಲ್ಲ ಸ್ವಸ್ತಿಕ್ ಚಿಹ್ನೆ, ಅದು ದೇವ್ರ ಮನೆ ಒಳಗಡೆಯಿಂದ ಆಚೆ ಬೆಳಕು, ಸೂರ್ಯನ ಬೆಳಕು ಬಿದ್ದ ತಕ್ಷಣ ದೇವ್ರ ಮನೆ ಒಳಗಡೆ ಬೀಳಲಿ ಅನ್ನೋ ಕಾನ್ಸೆಪ್ಟಲ್ಲಿ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ಇದೊಂದು ನನಗೆ ತುಂಬ ಇಷ್ಟ ಆಯಿತು. ಆಮೇಲೆ ಬಾಗಿಲು ಮೇನ್ ಡೋರಿಗೆ ಈ ಥರ ಅಲಂಕಾರ ಮಾಡ್ತಾಯಿದ್ರು. ಇದೆಲ್ಲದೂ ನೈಟು ನಾವು ಹೋದಾಗ ಇದನ್ನೆಲ್ಲ ಮಾಡ್ತಾಯಿದ್ರು. ಸೊ ಹಾಗಾಗಿ ಒಂದಷ್ಟು ಕ್ಲಿಪ್ಪಿಂಗ್ಸ್ನ ತೊಗೊಂಡೆ. ಆ ದೇವ್ರ ಮನೆ ಆಮೇಲೆ ಮೇನ್ ಡೋರ್ದು ಅಷ್ಟೇ. ಮೇನ್ ಡೋರು ಡಿಫ್ರೆಂಟಾಗಿ ಮಾಡಿದ್ದಾರೆ. ಸಿಂಗಲ್ ಡೋರ್ ಅಲ್ಲ, ಡಬಲ್ ಡೋರ್ ಮಾಡಿದ್ದಾರೆ. ಸೊ ಈ ದೊಡ್ಡ ಅವಾಗೆಲ್ಲ ಹಿಂದಿನ ಕಾಲದಲ್ಲಿ ಮಾಡ್ತಾಯಿದ್ರು, ಇವಾಗೆಲ್ಲ ಸಿಂಗಲ್ ಡೋರ್ ಮಾಡ್ತಾರೆ. ಆದರೆ ಇವರು ಅದೇ ಥರ ಕಾನ್ಸೆಪ್ಟನ್ನ ತೊಗೊಂಡು ಡಬಲ್ ಡೋರ್ ಮಾಡಿದ್ದಾರೆ. ಇದು ಅಷ್ಟೇ, ಎಲ್ಲವುದು ಟೀಕ್ ವುಡ್ಡಿಂದ ಮಾಡಿರೋದು. ತುಂಬ ಚೆನ್ನಾಗಿದೆ. ಕೆತ್ತನೆ ಮಾಡಿದಾರಲ್ಲ, ಅದಂತೂ ನಂಗೆ ತುಂಬಾ ಇಷ್ಟ ಆಯಿತು. ಸೊ ಇಲ್ಲೆಲ್ಲ ತರಕಾರಿನ ಕಟ್ ಮಾಡ್ತಾಯಿದ್ರು. ಇದು ನಾಳೆ ಬೆಳಿಗ್ಗೆಗೆ ಅಂತ ಎಲ್ಲ ಭಟ್ರುಗಳೆಲ್ಲ ಕಟ್ ಮಾಡಿ ರೆಡಿ ಮಾಡ್ಕೊಳ್ತಾ ಇದ್ರು. ಇವ್ರ ಕಡೆ ಇದೇ ಥರ ಅಂತ ಎಲ್ಲರೂ ಕೂತ್ಕೊಂಡು ತರಕಾರಿನ ಕಟ್ ಮಾಡ್ಕೊಳ್ಳೋದು. ಎಲ್ಲ ಕಟ್ ಮಾಡಿ ಇಟ್ಕೊಳ್ತಾ ಇದ್ರು. ನಾವೆಲ್ಲರೂ ನೈಟು ಹೋಟೆಲ್ ರೂಮಿಗೆ ಬಂದು ಮಲ್ಕೊಂಡು ರೆಡಿಯಾಗಿ, ಬೆಳಿಗ್ಗೆ ಎದ್ದು ರೆಡಿಯಾಗಿ ಇವಾಗ ಹೋಗ್ತಾ ಇದ್ದೀವಿ. ಸೊ ಇದು ನನ್ನ ಔಟ್ಫಿಟ್ಟು. ನಾನು ಸ್ಯಾರಿನ ಹಾಕ್ಕೊಂಡಿದ್ದೀನಿ. ಇದು ಕೂಡ ರತ್ನಂ ಸಿಲ್ಕಲ್ಲಿ ತೊಗೊಂಡಿದ್ದು. ಮೊನ್ನೆ ತೊಗೊಂಡು ಸ್ಟಿಚ್ ಮಾಡಿಸ್ಕೊಂಡೆ. ಆಶಾನು ಸ್ಯಾರಿ ಹಾಕ್ಕೊಂಡಿದ್ದಾಳೆ. ಅವಳು ಪಿಂಕ್ ಆ್ಯಂಡ್ ಮಸ್ಟರ್ಡ್ ಹಾಕ್ಕೊಂಡಿದ್ಲು. ನಾನು ಇದನ್ನು ಹಾಕ್ಕೊಂಡಿದ್ದೀನಿ. ವೈಲೆಟ್ ಆ್ಯಂಡ್ ಸ್ವಲ್ಪ ಕ್ರೀಮಿಶ್ ಕಲರು. ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು ಸ್ಯಾರಿ. ಎಲ್ಲರೂ ರೆಡಿಯಾಗಿದ್ದೀವಿ. ಸೊ ರೆಡಿಯಾಗಿ ವೆಯ್ಟ್ ಮಾಡ್ತಾ ಇದ್ದೀವಿ ಗಾಡಿಗೋಸ್ಕರ. ಆಂಟಿಯವರು ಎಲ್ಲರೂ ರೆಡಿಯಾಗಿ ಕೂತ್ಕೊಂಡಿದ್ದಾರೆ. ಸೊ ರಿಸೆಪ್ಷನ್ ಹತ್ರ ಎಲ್ಲರೂ ಕೂತ್ಕೊಂಡಿದ್ವಿ. ಈಗ ಗೃಹ ಪ್ರವೇಶಕ್ಕೆ ಹೋಗೋಣ ಅಂತ. ಸೊ ಇನ್ನೊಂದಷ್ಟು ಜನ ನಮಗೆ ಆ್ಯಡ್ ಆಗಿದ್ದಾರೆ. ಮತ್ತು ಈ ಆಂಟಿ,
ಇನ್ನೊಬ್ರು ಸುಧಾರಣ ಅಂತ ಇವರೆಲ್ಲರೂ ಬೆಳಗ್ಗೆ ಬಂದು ನಮ್ಮ ಜೊತೆನೆ ರೂಮಲ್ಲೆಲ್ಲ ಸ್ಟೇ ಆಗಿ ಇವಾಗ ಎಲ್ಲರೂ ರೆಡಿ ಆಗಿದ್ದೀವಿ ಹೋಗೋಣ ಅಂತ. ಗಾಡಿಗೋಸ್ಕರ ವೇಟ್ ಮಾಡ್ತಾ ಇದೀವಿ ಗಾಡಿ ಬರ್ಲಿ ಅಂತ. ಹೋಟೆಲ್ ಕೂಡ ತುಂಬಾನೇ ಚೆನ್ನಾಗಿತ್ತು. ಚೆನ್ನಾಗಿ ಇದ್ ಮಾಡಿದ್ರು. ಎಲ್ರೂ ಎಷ್ಟೊಂದ್ ಜನ ಇದ್ವಿ. ನಾವೆಲ್ಲರೂ ಇವಾಗ ಗೃಹ ಪ್ರವೇಶಕ್ಕೆ ಅಂತ ಹೋಗ್ತಾ ಇದೀವಿ. ಹೇಗೂ ಎಲ್ರೂ ರೆಡಿ ಆಗಿದೀವಲ್ಲ ಅಂತ ನಮ್ಮ ಹೋಟೆಲ್ ಮಾಡಿದ್ವಲ್ಲ ಅದೇ ಪಕ್ಕದಲ್ಲೇನೆ ಚೆನ್ನಕೇಶವ ದೇವಸ್ಥಾನ ಇತ್ತು. ಸೊ ಅದು ಅಲ್ಲೇನೆ ಹೋಗೋಣ, ಹೋಗ್ಬಿಟ್ಟು ವಿಸಿಟ್ ಮಾಡಿ ಹೋಗೋಣ. ತುಂಬಾ ಚೆನ್ನಾಗಿದೆ ದೇವಸ್ಥಾನ ಅಂತ ಹೇಳಿದ್ರು. ಹೋಗೋಣ ಅಂತ ಎಲ್ಲರೂ ಹೋಗ್ತಾ ಇದೀವಿ. ಇವಾಗ ಹೊರಗಡೆ ಕಾಲ್ ತೊಳ್ಕೊಂಡು ದೇವಸ್ಥಾನದ ಒಳಗಡೆ ಮತ್ತೆ ದುರ್ಗಾ ಪರಮೇಶ್ವರಿ ದೇವಸ್ಥಾನನೂ ಇದೆಯಂತೆ ಒಳಗಡೆ. ಹಾಗಾಗಿ ಹೋಗ್ತಾ ಇದೀವಿ. ತುಂಬಾ ಚೆನ್ನಾಗಿತ್ತು ದೇವಸ್ಥಾನ ದೊಡ್ಡದಾಗಿ ಸ್ಪೇಷಿಯಸ್ ಆಗಿ. ಇದು ಬಂದು ಇರೋದು ಸುಳ್ಯ, ದಕ್ಷಿಣ ಕನ್ನಡ ಸುಳ್ಯ. ದೇವ್ರಂತೂ ತುಂಬಾನೇ ಫ್ರೀ ಆಗಿತ್ತು. ನಾವು ಬೆಳಿಗ್ಗೆನೆ ಹೋಗಿದ್ವಲ್ಲ ಎಲ್ಲಾರುನು ದರ್ಶನ ಮಾಡಿ. ಇದು ಆಮೇಲೆ ಗಣೇಶ ದೇವಸ್ಥಾನ ಇದು. ಎಲ್ಲಾ ದೇವರುಗಳ್ದು ಇತ್ತು. ಶಿವಲಿಂಗ, ಚೆನ್ನಕೇಶವ, ದುರ್ಗಾ ಪರಮೇಶ್ವರಿ ಅಮ್ಮನವ್ರದ್ದು. ತುಂಬಾ ಚೆನ್ನಾಗ್ ಅನ್ನಿಸ್ತು. ಎಲ್ಲಾರುನು ಹೇಗೂ ಸ್ನಾನ ಮಾಡಿ ಎಲ್ಲ ರೆಡಿ ಆಗಿದ್ವಿ. ಸೊ ಒಂದ್ ವಿಸಿಟ್ ಮಾಡೋಣ ಅಂತ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ವಿ. ಎಲ್ಲ ರೌಂಡ್ ಹಾಕೊಂಡು ಈಚೆ ಬರ್ತಾ ಇದೀವಿ. ಸೊ ಇಲ್ಲಿಂದ ಒಂದು 10 ಕಿಲೋಮೀಟರ್ ಆಗುತ್ತೆ ನಾವು ಗೃಹ ಪ್ರವೇಶಕ್ಕೆ ಹೋಗೋದು. ಸೊ ಇಲ್ಲಿ ಪ್ರಸಾದ ಎಲ್ಲ ತಿನ್ನೋಣ ಅಂತ ಅನ್ಕೊಂಡ್ವಿ. ಬಟ್ ಪ್ರಸಾದ ಎಲ್ಲ ಬೇಡ. ಹೇಗೂ ಅಲ್ಲೇ ಹೋಗ್ತೀವಲ್ವಾ ಅಲ್ಲೇ ತಿನ್ನೋಣ ಟಿಫನಿಗೆಲ್ಲ ಅಲ್ಲೇ ಹೋಗೋಣ ಅಂತ ದರ್ಶನ ಮಾಡ್ಕೊಂಡು ಆಚೆ ಹೋಗ್ತಾ ಇದೀವಿ. ದೇವಸ್ಥಾನದಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ಇವಾಗ ಗೃಹ ಪ್ರವೇಶದ ಮನೆಗೆ ಬಂದ್ವಿ. ಬೆಳಗ್ಗೆನೆ ತುಳಸಿ ಕಟ್ಟೆಗೆ ಯಾವ ಥರ ರೆಡಿ ಅಲಂಕಾರ ಮಾಡಿದ್ದಾರೆ ಅಂತ ಮನೆಗೆಲ್ಲ ತೋರಣ ಎಲ್ಲ ಈ ಥರ ಮಾಡಿದ್ರು. ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು. ಬೆಳಿಗ್ಗೆ ಟಿಫನಿಗೆ ಇಡ್ಲಿ, ವಡೆ, ಪೊಂಗಲ್ ಎಲ್ಲ ವೆರೈಟೀಸ್ ಮಾಡಿದ್ರು. ತಿಂದಿದ್ದಾಯ್ತು. ಗೃಹ ಪ್ರವೇಶ ಇವ್ರದೇನೆ. ನನ್ನ ಕಸಿನ್ ಸಿಸ್ಟರ್ ಅಶ್ವಿನಿ ಇವಾಗ ರೆಡ್ ಆ್ಯಂಡ್ ಬ್ಲೂ ಪರ್ಪಲಲ್ಲಿ ಸ್ಯಾರಿನ ಹಾಕೊಂಡಿದ್ದಾಳೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ಲು. ಸೊ ಅವಳದು ಒಂದು ಕ್ಲಿಪ್ಪಿಂಗ್‌ನ ತಗೊಂಡ್ವಿ. ಎಲ್ಲರನ್ನು ಬಂದು ಮಾತಾಡಿಸ್ತಾ ಇದ್ಲು. ಸೊ ನಾವು ಬೇಗನೆ ಹೋಗಿದ್ವಿ. ಹಾಗಾಗಿ ಯಾರು ಬಂದಿರಲಿಲ್ಲ. ತುಂಬ ಜನ ಆಮೇಲೆ ಬರ್ತಾನೆ ಇದ್ರು. ಸೊ ನಾವು ಫಸ್ಟು ಟಿಫನ್ ಮಾಡ್ಕೊಳ್ಳೋಣ ಅಂತ ಟಿಫನ್ ಮಾಡೋದಕ್ಕೆ ಅಂತ ಹೋದ್ವಿ. ಅಲ್ಲೇನೇ ಟಿಫನ್ನಿಗೆ ಮತ್ತೆ ಜ್ಯೂಸ್‌ದು ಮಷಿನ್ ಕೂಡ ತರಿಸ್ಬಿಟ್ಟಿದ್ರು. ಸೊ ತುಂಬ ಶೆಕೆ ಬಿಸಿಲಿರೋದ್ರಿಂದ ಅದೇ ಜ್ಯೂಸ್‌ದು ಮಷಿನ್‌ನ ಕೂಡ ಅವರೇ ತರಿಸ್ಬಿಟ್ಟಿದ್ರು. ಈ ನಮ್ಗೆ ಯಾವ್ಯಾವ್ದು ಜ್ಯೂಸ್ ಬೇಕೋ ಅದನ್ನೆಲ್ಲ ಕುಡೀಲಿ ಅಂತ. ಇವಾಗ ಜಶ್ವಿಗೆ ಹೂವು ಎಲ್ಲ ಮುಡಿಸಿ ರೆಡಿ ಮಾಡ್ತಾ ಇದ್ದಾಳೆ. ಸೊ ಆ್ಯಕ್ಚುಲಿ ಹಾಗೇನೆ ಒಂದಷ್ಟು ಫೋಟೋಸು, ಕ್ಲಿಪ್ಪಿಂಗ್ ಎಲ್ಲ ತಗೊಂಡ್ವಿ. ಆಶಾ ಮತ್ತೆ ಅಶ್ವಿನಿ ಆಂಟಿ ಇವರಿಬ್ರು ಅಕ್ಕ ತಂಗಿಯವರು. ನೀವು ನೋಡ್ಬೋದು. ಅವ್ರ ಅಮ್ಮನ ಮಧ್ಯದಲ್ಲಿ ಸೆಂಟ್ರಲ್ಲಿ ನಿಲ್ಲಿಸ್ಕೊಂಡು ಫೋಟೋನ ತೆಗೆಸ್ಕೊಳ್ತಾ ಇದ್ರು. ಸೊ ಇವರು ಅಷ್ಟೇನೆ ನನ್ನ ಅಶ್ವಿನಿ ಇದಾರಲ್ಲ ಅವರ ಭಾವ ಮತ್ತೆ ಅಕ್ಕ. ಸೊ ಎಲ್ಲ ಕ್ಲಿಪ್ಪಿಂಗ್ಸ್ ತಗೊಳ್ತಾ ಇದ್ವಿ. ಇದೇ ಜ್ಯೂಸು ಪುನರ್ಪುಳಿದು ಜ್ಯೂಸು ಮತ್ತು ಇಲ್ಲಿ ಫೇಮಸ್ಸು ಪುನರ್ಪುಳಿ ಜ್ಯೂಸು, ಲೆಮನ್ ಜ್ಯೂಸು ಮತ್ತು ಎಲ್ಲ ಥರ ವೆರೈಟೀಸ್ ಎಷ್ಟೊಂದು ಜ್ಯೂಸ್ ಮಷೀನೇ ತರಿಸ್ಬಿಟ್ಟಿದ್ರು. ಅವರಂತೂ ಕೇಳಿದೆಲ್ಲ ಜ್ಯೂಸ್ ಮಾಡಿ ಕೊಡ್ತಾಯಿದ್ರು. ತುಂಬ ಚೆನ್ನಾಗಿತ್ತು. ಹೇಗೂ ರೆಡಿ ಆಗಿದೀವಲ್ಲ ಅಂತ ಒಂದಷ್ಟು ಫೋಟೋಸ್ ತಗೊಳ್ಳೋಣ ಅಂತ ಇಲ್ಲೇನೆ ಪಕ್ಕದಲ್ಲಿ ಅವ್ರ ಮನೆ ಪಕ್ಕದಲ್ಲೇನೆ ಅಡಿಕೆ ಮತ್ತೆ ಬಾಳೆ ತೋಟ ಇತ್ತು. ಗ್ರೀನರಿಯಾಗಿ ಚೆನ್ನಾಗಿರುತ್ತೆ ಅಂತ ಅಲ್ಲೇ ಹೋದ್ವಿ. ನನ್ನ ಸ್ಯಾರಿ ಇದು. ಇದಕ್ಕೆ ರತ್ನಂ ಸಿಲ್ಕಲ್ಲಿ ತೊಗೊಂಡಿದ್ದು. ಕ್ಲೋಸ್ ನೆಕ್‌ನ ಮಾಡಿಸಿದ್ದೀನಿ. ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಸೊ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸಿಂಗಲ್ ಪಿನ್ನೇ ಮಾಡ್ಕೊಂಡಿದ್ದೀನಿ. ತುಂಬ ಸೆಕೆ ಇದ್ದಿದ್ದರಿಂದ ಸೊ ಸಿಂಗಲ್ ಪಿನ್ ಮಾಡಿಕೊಂಡು ರೆಡಿಯಾಗಿದ್ದೆ. ಸೊ ಎಲ್ಲ ರೆಡಿ ಆಗಿದೀವಲ್ಲ ಹೇಗೂ ಒಂದಷ್ಟು ಫೋಟೋಸ್ ತಗೊಳ್ಳೋಣ ಅಂತ ಫೋಟೋಸ್‌ನ ತಗೊಳ್ತಾ ಇದ್ದೀವಿ. ತುಂಬ ಚೆನ್ನಾಗಿತ್ತು. ಆಶಾ ಮತ್ತೆ ಫ್ರೆಂಡ್ ಎಲ್ಲರೂ ಫೋಟೋಸ್ ತಗೋತಾ ಇದ್ವಿ. ದಿಶಾಂತು ಈ ಥರ ರೆಡಿ ಆಗಿದ್ದ. ಚೆನ್ನಾಗಿ ಕಾಣಿಸ್ತಾ ಇದ್ದ. ಅವನಂತೂ ಕಡ್ಡಿ ಪೈಲ್ವಾನು. ಸೊ ಮಕ್ಳಿಗೆಲ್ಲ ನಿಲ್ಲಿಸಿ ಒಂದಷ್ಟು ಫೋಟೋಸ್‌ನ ತಗೊಂಡ್ವಿ. ನನ್ನ ಹಸ್ಬೆಂಡ್‌ನ ಕರೀತಾ ಇದ್ರೆ ಬರ್ತಾನೆ ಇರಲಿಲ್ಲ. ಸೊ ಅವ್ರಿಗೂ ಬನ್ನಿ ಹೇಗೂ ರೆಡಿ ಆಗಿದೀವಲ್ಲ ಅಂತ ಒಂದಿಷ್ಟು ಫೋಟೋಸ್‌ನ ತಗೊಂಡ್ವಿ ಅಲ್ಲೇನೆ. ಮತ್ತೆ ಇಲ್ಲಿ ವಾದ್ಯಗೋಷ್ಠಿನೂ ಇಟ್ಟಿದ್ರು. ಸೊ ಇಲ್ಲಿ ಭಾವಗೀತೆ, ಭಕ್ತಿಗೀತೆ ಎಲ್ಲಾ ಥರ ಸಾಂಗ್ಸ್ ಎಲ್ಲ ಹಾಡ್ತಾ ಇದ್ರು. ತುಂಬ ಚೆನ್ನಾಗಿ ಹಾಡ್ತಾ ಇದ್ರು. ನಾವೆಲ್ಲರೂ ಚೇರ್ ಹಾಕೊಂಡು ಎದುರುಗಡೆನೆ ಕೂತ್ಕೊಂಡು ನೋಡ್ತಾ ಇದ್ವಿ. ತುಂಬ ಚೆನ್ನಾಗಿ ಸಾಂಗ್ಸ್ ಎಲ್ಲ ಹಾಡ್ತಾ ಇದ್ರು. ಒಳಗಡೆ ಹೋದ್ರೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಎಲ್ಲ ನಡೀತಾ ಇತ್ತು. ಸೊ ಒಳಗಡೆ ಸಿಕ್ಕಾಪಟ್ಟೆ ಶೆಕೆ ಇದ್ದಿದ್ರಿಂದ ನಾವು ಹೊರಗಡೆನೆ ಸುಮ್ಮನೆ ಕೂತ್ಕೊಂಡಿದ್ವಿ. ಚೇರ್ ಹೊರಗಡೆನೆ ಶಾಮಿಯಾನ ಎಲ್ಲ ಹಾಕಿದ್ರಲ್ಲ ಅಲ್ಲೇನೆ. ಆಮೇಲೆ ಟೈಮ್ ಆಯಿತು ಊಟಕ್ಕೆಲ್ಲ ಕೂತ್ಕೊಂಡ್ವಿ. ಸೊ ಊಟ ಎಲ್ಲ ಮುಗಿಸ್ಕೊಂಡು ಹೋಗೋಣ ಅಂತ. ತುಂಬ ವೆರೈಟೀಸ್ ಆಫ್ ಇದನ್ನ ಮಾಡಿಸಿದ್ರು. ಸೊ ಅಲ್ಲೇನೆ ಒಂಥರ ಡಿಫ್ರೆಂಟ್ ಊಟ ಡಿಫ್ರೆಂಟಾಗಿ ಸ್ವೀಟ್ಸು ಎಲ್ಲ ಥರದ್ದು ಅಡುಗೆ ಅಂತೂ ತುಂಬಾನೇ ಚೆನ್ನಾಗಿ ಮಾಡಿಸಿದ್ರು. ಚೆನ್ನಾಗಿತ್ತು ಊಟ ಎಲ್ಲ. ಏನೋ ಒಂಥರ ಖುಷಿ ಆಯಿತು ಹೋಗಿದ್ದು ಒಂಥರ. ಆಮೇಲೆ ಸಿಕ್ಕಾಪಟ್ಟೆ ಬಿಸಿಲು ಕಣ್ರಿ, ಸಿಕ್ಕಾಪಟ್ಟೆ ಸೆಕೆ. ಎಷ್ಟು ಮೇಕಪ್ ಮಾಡಿದ್ರೂ ನಿಲ್ತಾನೇ ಇರಲಿಲ್ಲ. ಸೊ ನಾವೆಲ್ಲ ಊಟ ಎಲ್ಲ ಮುಗಿದ್ಮೇಲೆ ಬೀಡ ತಿನ್ನೋಣ ಅಂತ ಹರ್ಷ ಎಲ್ಲರಿಗೂ ಬೀಡ ಮತ್ತು ಐಸ್ ಕ್ರೀಮ್‌ನ ತಂದು ಕೊಡ್ತಾ ಇದ್ದ. ಸೊ ಇಲ್ಲಿ ಬೀಡನ ಹಾಕ್ತಾ ಇದ್ರು. ಅಲ್ಲೇನೆ ಕರೆಸಿದ್ರು ಅವರೇನೆ.
ತುಂಬ ಚೆನ್ನಾಗಿತ್ತು. ಅವರು ಯಾವ್ದು ಕೇಳ್ತೀವಿ ಸ್ವೀಟ್ ಪೀಡ ಇದು ಈ ವೆರೈಟೀಸ್ ಆಫ್ ಬೀಡಗಳನ್ನೆಲ್ಲ ಕಟ್ಟಿ, ಕಟ್ಟಿ ಕೊಡ್ತಾಯಿದ್ರು. ಸೊ, ನಾವೂನು ಹರ್ಷ ನಮ್ಗೆಲ್ಲರಿಗೂ ತಂದು ಕೊಡ್ತಾ ಇದ್ದ. ನಾವೊಂದು ಕಡೆ ಕೂತ್ಕೊಂಡು ತಿಂತಾ ಇದ್ವಿ. ಸೊ, ಐಸ್ ಕ್ರೀಮ್ ತಂದ್ಕೊಟ್ಟಿದ್ದ. ಸೊ, ಅದನ್ನ ಐಸ್ ಕ್ರೀಮ್ದು ಏನಪ್ಪ ವಿಶೇಷ ಅಂದರೆ, ಈ ಅಡಿಕೆ ಪಟ್ಟೆ ಬರುತ್ತಲ್ವಾ, ಅದನ್ನ ವೇಸ್ಟಾಗಿ ಬಿಸಾಕಿರೋದ್ರಲ್ಲಿ ಈ ಅಡಿಕೆ ಪಟ್ಟೆಯಿಂದನೇ ಈ ಬೋರ್ಡ್ ಥರ ತುಂಬ ಚೆನ್ನಾಗಿದೆ. ಅದಂತೂ ಆ ಕಾನ್ಸೆಪ್ಟ್ ನನಗೆ ತುಂಬಾನೇ ಇಷ್ಟ ಆಯಿತು. ಸೊ, ಹಾಗಾಗಿ ಒಂದೆರಡು ಇದನ್ನ ನಾನು ಅವ್ರ ಹತ್ರ ಇಸ್ಕೊಂಡು ಬಂದಿದ್ದೀನಿ ಮನೆಗೆ. ಚೆನ್ನಾಗಿದೆ. ಅಡಿಕೆ ಪಟ್ಟೆಯಿಂದನೇ ಮಾಡಿರೋದು. ಯಾವುದೇ ರೀತಿಯ ಪ್ಲಾಸ್ಟಿಕ್ ಎಲ್ಲ ಯೂಸ್ ಮಾಡಬಾರ್ದು ಅಂತ ಈ ಥರ ಕಾನ್ಸೆಪ್ಟಲ್ಲಿ ಅದು ಬೋಟ್ ಟೈಪ್ ಇದೆ. ತುಂಬ ಚೆನ್ನಾಗಿದೆ. ಅದರಲ್ಲೇನೆ ವಿತ್ ಸ್ಪೂನ್ ಕೂಡ ಮಾಡಿದ್ರು. ಸೊ, ತುಂಬಾನೇ ಚೆನ್ನಾಗಿತ್ತು. ಲಾಸ್ಟಲ್ಲಿ ನಾವೆಲ್ಲರೂ ಒಂದು ಫ್ಯಾಮಿಲಿ ಫೋಟೋ ಕೂಡ ತಗೊಂಡ್ವಿ. ಸೊ, ಅವ್ರ ಜೊತೆನೇ ಎಲ್ಲ ತಗೊಂಡು ಆಮೇಲೆ ಹೊರಟ್ವಿ. ಗೃಹ ಪ್ರವೇಶ ಮುಗಿಸ್ಕೊಂಡು ಹೋಟೆಲಿಗೆ ಬಂದು ಎಲ್ಲ ಲಗೇಜ್‌ನ ತಗೊಂಡು ಇವಾಗ ಕೆಳಗಡೆ ಇಳಿದಿದ್ದೀವಿ. ನೋಡಿ, ನಮ್ಮ 2 ಫ್ಯಾಮಿಲಿದು ಲಗೇಜ್ ನೋಡಿದ್ರೆ ಇಷ್ಟೊಂದಿದೆ. ಸೊ, ಎಲ್ಲರೂ ಬಂದಿದ್ದವ್ರ ಫ್ಯಾಮಿಲಿಯವರೆಲ್ಲ ವಾಪಸ್ಸು ಬೆಂಗಳೂರಿಗೆ ಬಂದರು. ನಮ್ಮ ಸಿಸ್ಟರ್ ಆಶಾ ಮತ್ತು ನಮ್ಮ ಫ್ಯಾಮಿಲಿ ನಾವಷ್ಟು ಜನ ಮತ್ತೆ ಇವಾಗ ಮಂಗಳೂರಿಗೆ ಹೊರಟಿದ್ದೀವಿ. ನಮ್ಮ ಮೈದಾ ಅಲ್ಲಿಗೇನೆ ಕಾಫಿ ತಗೊಬಂದರು. ಸಿಕ್ಕಾಪಟ್ಟೆ ತಲೆನೋವ್ತಾ ಇದೆ. ಸೊ, ಎಲ್ಲ ಟಯರ್ಡ್ ಆಗಿದ್ದೀವಿ ಅಂತ ಅಲ್ಲೇ ಹೊರಗಡೆ ಕೂತ್ಕೊಂಡು ಕಾಫಿನ ಕುಡಿದ್ವಿ. ಕುಡಿದು ಇವಾಗ ಹೋಗ್ತಾ ಇದ್ದೀವಿ. ಆನ್ ದ ವೇನಲ್ಲಿದ್ದೀವಿ. ಈಗ ಮಂಗಳೂರಿಗೆ ಹೊರಟಿದ್ದೀವಿ. ಸೊ, ಮಲ್ಪೆ ಬೀಚಿಗೆ ಹೋಗೋಣ ಅಂತ ಎಲ್ಲರೂ ಹೋಗ್ತಾ ಇದ್ದೀವಿ. ಸೊ, ಮಕ್ಕಳೆಲ್ಲರೂ ಫುಲ್ಲು ಟಯರ್ಡ್ ಆಗಿದ್ರು. ಹೋಗೋದ್ರೊಳಗೆ ಟೈಮ್ ಆಗೋಯ್ತು. ನಾವೊಂದು ಹೋಟೆಲ್‌ಗೆ ಹೋಗೋಣ ಅಂತ ಹೋದ್ವಿ. ಮಂದಾರ ಅಂತ. ಸೊ, ತುಂಬಾನೇ ಚೆನ್ನಾಗಿತ್ತು ಹೋಟೆಲೆಲ್ಲ. ಸೊ, ಹೋಗ್ತಾನೆ ಊಟ ಮುಗಿಸ್ಕೊಂಡು ಹೋಗಿ ಒಂದು ಹೋಮ್ ಸ್ಟೇನ ಬುಕ್ ಮಾಡಿದ್ವಿ. ಸೊ, ಇಲ್ಲೇನೇ ಆನ್‌ಲೈನಲ್ಲೇ ಬುಕ್ ಮಾಡಿದ್ರು. ಹೋಗಿ ಊಟ ಮಾಡ್ಕೊಂಡು ಹೋದ್ರೆ ಅಲ್ಲೋಗಿ ಮಲ್ಕೊಳ್ಬೋದು ಅಂತ. ನಾವು ಆಲ್ಮೋಸ್ಟ್ ರೀಚ್ ಆಗೋದ್ರೊಳಗೆ ಒಂದು 12:30 ಆಗೋಗುತ್ತೆ ಅಂತ ಇಲ್ಲೇ ಊಟ ಮುಗಿಸ್ಕೊಂಡು ಹೋಗೋಣ ಅಂತ ಹೋಟೆಲಿಗೆ ಹೋದ್ವಿ. ಸೊ, ಫುಡ್ಡೆಲ್ಲ ಆರ್ಡರ್ ಮಾಡಿದ್ರು. ಯಾರ್ಯಾರಿಗೆ ಏನೇನು ಬೇಕೋ ಎಲ್ಲ ತಿಂತಾ ಇದ್ರು. ಮಕ್ಕಳೆಲ್ಲರೂ ಸ್ಟಾರ್ಟರ್ಸ್ ಎಲ್ಲ ತಗೊಂಡ್ರು, ತಿಂದ್ರು. ತುಂಬಾನೇ ಚೆನ್ನಾಗಿತ್ತು. ಆ್ಯಕ್ಚುಲಿ ರೋಟಿ ಕರಿ ಅಂತೂ ನಂಗೆ ಸಖತ್ ಇಷ್ಟ ಆಯಿತು. ಎಲ್ಲರೂ ಅಂತ ಇದ್ವಿ. ಫುಲ್ಲು ತುಂಬಾನೇ ಚೆನ್ನಾಗಿದೆ. ಏನೋ ಒಂಥರ ಸಿಕ್ಕಾಪಟ್ಟೆ ಖುಷಿ ಆಯಿತು. ಇಷ್ಟು 2 ಡೇಸಿಂದ ತಿಂದಿರೋದ್ರಲ್ಲಿ ಇದು ಬೆಸ್ಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ತುಂಬಾನೇ ಚೆನ್ನಾಗಿತ್ತು. ರೋಟಿ ಕರಿ ಎಲ್ಲ ತೊಗೊಂಡಿದ್ವಿ. ಆಮೇಲೆ ಸೊ, ಪನ್ನೀರ್ದು, ಗೋಬಿ ಮಂಚೂರಿ, ಆಹ್, ಇದು ಮಶ್ರೂಮ್ದು ಎಲ್ಲ ತೊಗೊಂಡಿದ್ವಿ. ಬಟ್ ಸಿಕ್ಕಾಪಟ್ಟೆ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಸೊ, ಮಕ್ಕಳೆಲ್ಲರೂ ಚೆನ್ನಾಗಿದೆ ಅಂತ ಖುಷಿಯಿಂದ ಇಷ್ಟಪಟ್ಟು ತಿಂದರು. ನಾವೂನು ಅಷ್ಟೇ. ಸೊ, ನನಗೆ ಆ್ಯಕ್ಚುಲಿ ರೋಟಿ ತಿನ್ನೋದ್ರೊಳಗೇನೆ ಸುಸ್ತಾಗೋಯ್ತು. ಯಾಕೋ ತಿನ್ನಬೇಕು ಅಂತ ಅನ್ನಿಸ್ತಿರ್ಲಿಲ್ಲ. ಸಿಕ್ಕಾಪಟ್ಟೆ ಶಕೆಗೆ ಎಷ್ಟು ನೀರು ಕುಡಿದ್ರೂ ನೀರು ಕುಡಿಬೇಕು, ಕುಡಿಬೇಕು ಅಂತ ಅನ್ನಿಸ್ತಾನೆ ಇತ್ತು. ನಾವಂತೂ ಕೋಲ್ಡ್ ವಾಟರ್ ತೊಗೊಳ್ತಾನೆ ಇದ್ವಿ. ಕುಡಿದು, ಕುಡಿದು ಸಾಕಾಗೋಯ್ತು. ಮಕ್ಕಳು ಮಾತ್ರ ಲೇಟ್ ಆಗಿತ್ತಲ್ವ, ಸೊ, ಹಾಗಾಗಿ ಚೆನ್ನಾಗಿ ತಿಂದರು. ಫ್ರೈಡ್ ರೈಸು, ಕರ್ಡ್ ರೈಸು ಎಲ್ಲ ತಿಂತಾನೆ ಇದ್ರು. ಸೊ, ನಾನು ಹಾಗೇನೆ ನಾನು ಬೇಗ ಊಟ ಮುಗಿಸ್ಕೊಂಡು ಒಂದಷ್ಟು ಕ್ಲಿಪ್ಪಿಂಗ್ಸ್‌ನ ತೊಗೊಂಡೆ ಅವ್ರನ್ನೆಲ್ಲರನ್ನೂ. ಈ ಕಡೆ ನೋಡಿ ಅಂದರೆ ಎಲ್ಲ ತಿನ್ನೋದ್ರಲ್ಲೇ ಬ್ಯುಸಿ ಆಗಿಬಿಟ್ಟಿದ್ರು. ಸೊ, ತಿನ್ನೋದ್ರಲ್ಲೇ ಬ್ಯುಸಿ ಆಗಿದ್ದೀರಲ್ಲೋ ಈ ಕಡೆ ನೋಡಿ ಅಂತ ಮಕ್ಕಳಿಗೆಲ್ಲ ರೇಗಿಸ್ತಾ ಇದ್ದೆ. ಚೆನ್ನಾಗಿತ್ತು. ಫುಡ್ ಎಲ್ಲ ಚೆನ್ನಾಗಿತ್ತು. ತಿಂದು ಮುಗಿಸ್ಕೊಂಡು ಆ್ಯಕ್ಚುಲಿ ಈ ಹೋಟೆಲ್ ಬಂದು ಮಂಗಳೂರಿಂದ ಮುಂದೆ ಮಲ್ಪೆಗೆ ನಿಯರ್ ಬೈ ಇದೆ. ಸೊ, ಮೇನ್ ರೋಡಲ್ಲೇ ಇದೆ. ಮಂದಾರ ವೆಜ್ ಹೋಟೆಲ್ ರೆಸ್ಟೋರೆಂಟ್ ಅಂತ. ತುಂಬ ಚೆನ್ನಾಗಿದೆ. ಹೊರಗಡೆಯಿಂದ ನೋಡೋದಕ್ಕೆ ಹೋಟೆಲ್ ಎಷ್ಟು ಚೆನ್ನಾಗಿದೆಯೋ, ಒಳಗಡೆ ಫುಡ್ಡು ಕೂಡ ಅಷ್ಟೇನೆ ಚೆನ್ನಾಗಿದೆ. ತುಂಬ ಚೆನ್ನಾಗಿ ಅನ್ನಿಸ್ತು. ಎಲ್ಲ ಫುಡ್ಡೂ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದರು. ಗೋಬಿ ಮಂಚೂರಿ ಎಲ್ಲ ತೊಗೊಂಡಿದ್ವಿ. ಸೊ, ಅದು ಇದ್ರದ್ದು ಪನ್ನೀರು ಮತ್ತು ಪನ್ನೀರ್ ಟಿಕ್ಕಾ ಎಲ್ಲ ತೊಗೊಂಡಿದ್ವಿ. ತುಂಬಾನೇ ಚೆನ್ನಾಗಿತ್ತು. ಕ್ರಿಸ್ಪಿಯಾಗಿ ಸಖತ್ತಾಗಿ ಮಾಡಿದರು. ಫುಡ್ ಅಂತೂ ಸೂಪರಾಗಿತ್ತು. ಸೊ, ತಿಂದಿದ್ದಾದ್ಮೇಲೆ ಎಲ್ಲ ಹೊರಗಡೆ ಬಂದು ಬೀಡ ತಿನ್ನೋಣ ಅಂತ ಅಲ್ಲೇನೇ ಬೀಡ ಹಾಕಿಸ್ಕೊಳ್ತಾ ಇದ್ವಿ. ಸೊ, ಎಲ್ಲರೂ ಊಟ ಎಲ್ಲ ಮುಗೀತಲ್ವಾ, ದೊಡ್ಡವರೆಲ್ಲ ಬೀಡ ತಿನ್ನೋಣ ಮಕ್ಕಳಿಗೆಲ್ಲ ಸೊ, ಐಸ್ ಕ್ರೀಮ್ ಕೊಡ್ಸೋಣ ಅಂತ ತಿಂತಾಯಿದ್ರು. ಇವತ್ತಿಗೆ ಈ ಲಾಗ್‌ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾಳೆ ಮಲ್ಪೆನಲ್ಲಿ ನಾವು ಯಾವ ಥರ ಎಂಜಾಯ್ ಮಾಡಿದ್ವಿ. ಸೊ, ಹೋಮ್ ಸ್ಟೇ ಆಲ್ರೆಡಿ ಬುಕ್ ಆಗಿದೆ ನಮಗೆ. ಸೊ, ಇಲ್ಲಿಂದ ಇನ್ನೊಂದು ಅರ್ಧ ಗಂಟೆಲಿ ಹೋಗಿ ರೀಚ್ ಆಗ್ತೀವಿ. ರೀಚ್ ಆಗಿ ಮಲ್ಕೊಂಡು ಬೆಳಿಗ್ಗೆ ಎದ್ದು ಬೀಚಿಗೆ ಹೋಗೋಣ. ಸೊ, ವಿಡಿಯೋ ಲೆಂತ್ ಆದರೆ ನಿಮಗೂ ನೋಡೋದಕ್ಕೆ ಬೋರ್ ಆಗುತ್ತೆ ಅಂತ ಸ್ಟಾಪ್ ಮಾಡ್ತಾ ಇದ್ದೀನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ಲಾಗಲ್ಲಿ ಮತ್ತೆ ಸಿಗ್ತೀನಿ. ನಮಸ್ಕಾರ. ಲವ್ ಯು.